ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ರಾಜ್ಯದ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಹೊಸದಾದ ಒಂದು ಇಲಾಖೆಯನ್ನು ಪ್ರಾರಂಭಿಸುತ್ತಿದ್ದಾರೆ. ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲೇ ಒಂದು ಮಹತ್ತಾದ ಚರ್ಚೆ ನಡೆದಿದೆ. ಅದುವೇ ಪ್ರಜಾಸೇವೆ ಇಲಾಖೆಯನ್ನು ಪ್ರಾರಂಭಿಸಬೇಕು ಅಂತ. ನಿಮ್ಮಲ್ಲಿ ಜನರೇ, ಮುಖ್ಯವಾಗಿ ನಿಮ್ಮಲ್ಲಿ ಏನಾದ್ರೂ ಸಮಸ್ಯೆಗಳಿದ್ಯಾ? ರಸ್ತೆ, ನೀರಿನ ಸಮಸ್ಯೆ, ಕಸದ ಸಮಸ್ಯೆ ಅಥವಾ ಇತರೆ ಯಾವುದಾದ್ರೂ ನಿಮ್ಮ ಜಾತಿ ಪ್ರಮಾಣ ಪತ್ರ ಇಂದ ಹಿಡಿದು ರೇಷನ್ ಕಾರ್ಡ್ ಏನೇ ಸಮಸ್ಯೆ ಇದ್ರು ಈ ಇಲಾಖೆ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಈ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಇಲಾಖೆಗೆ ಖುದ್ದಾಗಿ ಚಾಲನೆ ನೀಡಲು ಸಚಿವ ಸಂಪುಟದಲ್ಲಿ ಮುಂದಾಗಿದ್ದಾರೆ ಅಂತ ಸುದ್ದಿ ಇರುವಂತದ್ದು. ಈ ಪ್ರಜಾಸೇವೆ ಇಲಾಖೆ ಏನೇನ್ ಮಾಡುತ್ತೆ, ಈ ಪ್ರಜಾಸೇವೆಗೆ ಯಾವ್ದಕ್ಕೋಸ್ಕರ ತಂದ್ರು ಅನ್ನೋದು ಸುದ್ದಿ ವಿಚಾರದಲ್ಲಿ ಇಡ್ತಾ ಹೋಗ್ತೀವಿ. ಬನ್ನಿ ವೀಕ್ಷಕರೇ, ಮಾನ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ 2ನೇ ಸಚಿವ ಸಂಪುಟದಲ್ಲಿ ಮಹತ್ತಾದ ಒಂದು ನಿರ್ಧಾರ ತಗೊಂಡಿರುವುದು ಏನು ಅಂದ್ರೆ, ಜನರಿಗಾಗಿ ಜನರಿಗೋಸ್ಕರ ಜನರ ಸಮಸ್ಯೆಯನ್ನು ಆಲಿಸೋಕ್ಕೋಸ್ಕರ ಈ ಪ್ರಜಾಸೇವೆ ಎಂಬ ಇಲಾಖೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಇಲಾಖೆಯಲ್ಲಿ ಈ ಇಲಾಖೆಯ ಏನೇನು ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಜನರುಗಳಲ್ಲಿರುವಂತಹ ಸಮಸ್ಯೆಗಳನ್ನ ಅದನ್ನ ಆಲಿಸುವಂತ ಖುದ್ದಾಗಿ ಇಲಾಖೆಯನ್ನು ಪ್ರಾರಂಭಿಸುತ್ತದೆ. ಜೊತೆಗೆ ಇಲಾಖೆಗಳಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಒಬ್ಬ ಸಚಿವ ಇರ್ತಾನೆ, ಒಬ್ಬ DC ಇರ್ತಾನೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮ ಸಮಸ್ಯೆ ಆಲಿಸೋದಕ್ಕೆ ಇರ್ತಾರೆ ಈ ಇಲಾಖೆಯಲ್ಲಿ. ಈ ಇಲಾಖೆ ಯಾವಕ್ಕೋಸ್ಕರ ತಂದ್ರು ಅಂತ ಒಂದಿಷ್ಟು ಜನರ ಪರ ಮತ್ತೆ ವಿರೋಧ ಚರ್ಚೆ ನಡೆದಿರುವಂತದ್ದು. ನಾನು ಖುದ್ದಾಗಿ ನಿಮ್ಮ ಹತ್ರ ಬರ್ತೀನಿ. ಮಾನ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಸಕಾಲ ಅಂತ ಮಾಡಿದಿರಲ್ಲ, ಈ ಸಕಾಲದಲ್ಲಿ ಏನೇನ್ ನಡೀತಿದೆ ಅಂತ ನಿಮ್ಗೆ ಒಂದ್ ಸ್ವಲ್ಪ ಜ್ಞಾನ ಇದೆಯಾ? ಮಾನ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಎಷ್ಟೋ ಇಲಾಖೆಗಳಲ್ಲಿ ಒಬ್ಬ ಅಧಿಕಾರಿಯನ್ನು ನೋಡ್ಬೇಕು ಅಂದ್ರೆ ಅವನಲ್ಲಿ ದುಡ್ಡಿರ್ಬೇಕು ಜೋಬಲ್ಲಿ. ಅಧಿಕಾರಿಗಳ ಹತ್ರ ಹೋಗಿ ಕೆಲಸ ಅಲ್ಲ, ಅವನು ನೋಡ್ಬೇಕು ಅಂದ್ರೆ ಜೋಬಲ್ಲಿ ದುಡ್ಡಿರ್ಬೇಕು ಒಬ್ಬ ವ್ಯಕ್ತಿ ಕಲೆ. ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಥವಾ ಇತರೆ ಇಲಾಖೆಗಳಿಗೆ ಹೋಗಿ ಅವ್ನ್ ಕೆಲಸ ಆಗ್ಬೇಕು ಅಂದ್ರೆ, ಅಧಿಕಾರಿಗಳನ್ನ ನೋಡ್ಬೇಕು ಅಂದ್ರೆ, ಅವನ್ ಮನೆಯಿಂದ ಕಚೇರಿಗೆ ಹೋಗಿ ಬಂದು ಅವನ್ ಚಪ್ಲಿನೇ ಸೌದಾಗಿರುತ್ತೆ. ಅವನ್ ಕೊನೆಯದಾಗಿ ಅವನ ಅಧಿಕಾರಿಗಳನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಕೊನೆಯದಾಗ ಅವನ್ ಜೋಬಿಂದ ಆ ಅಧಿಕಾರಿಗಳು ಒಂದು ಲಂಚ ಕೊಡ್ಲೇಬೇಕು ಅಂತ ಪರಿಸ್ಥಿತಿ ಇರುವಂತದ್ದು. ನಿಮಗೆ ಗೊತ್ತಿದೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನ್ ನಡೀತಿದೆ ಅಂತ. ಬೆಳಿಗ್ಗೆ ಎದ್ದಾದ್ರೆ ಸಾಕು, ಲೋಕಾಯುಕ್ತ ಈ ರೀತಿ ರೈಡ್ ಮಾಡಿದ್ರು, ಈ ಅಧಿಕಾರಿಗಳ ಮೇಲೆ ರೈಡ್ ಮಾಡಿದ್ರು. ಎಷ್ಟು ಕೇಳ್ತಿದೆ ಲೋಕಾಯುಕ್ತ ರೈಡ್ ಮಾಡ್ತಿರೋ ಅಧಿಕಾರಿಗಳ ಮನೆ. ಅವನಿಗೆ ಬೆಳಿಗ್ಗೆ ಎದ್ರೆ ಆಫೀಸಿಗೆ ಬಂದ ಅಂದ್ರೆ ಲಂಚ ತಗೊಳ್ಳೋದ್ ಬಿಟ್ರೆ ಬೇರೆ ಏನೂ ಇಲ್ಲ. ಪ್ರತಿ ಬಾರಿ ಏನಾದ್ರೂ ಒಂದು ದಿನ ಇಂದ 2-3 ಜನ ಲೋಕಾಯುಕ್ತ ರೈಡ್ ಮಾಡಿದ್ರೆ ಸಿಗಾಕತ್ತಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇರ್ಬೇಕು ಅಧಿಕಾರಿಗಳಿಗೆ. ಸರ್ಕಾರ ದುಡ್ಡು ತಿಂತೀರಾ, ಇನ್ನೂ ಸಾಲಲ್ಲ, ಇನ್ನೂ ಆಸೆ, ಇನ್ನೂ ಬೇಕು ಅಂತ. ಸರ್ಕಾರ ಇರುವಂತ ಇಲಾಖೆಗಳಿಗೆ ಒಬ್ಬ ಶಿಫ್ಟ್ ಆಫೀಸರ್ನ ನೇಮಕ ಮಾಡಿ ಅಲ್ಲಿ ನಡೀತಿರುವಂತದ್ದು ಸಂಪೂರ್ಣ ವರದಿ ತಗೊಂಡ್ರೆ ಯಾವ ಇಲಾಖೆಗೂ ಹೊಸ ಇಲಾಖೆ ಮಾಡುವಂತ ಅವಶ್ಯಕತೆ ಇಲ್ಲ. ಸಿಎಂ ಸಾಹೇಬ್ರೆ, ಹೊಸ ಇಲಾಖೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸಕಾಲ ಅಂತ ಮಾಡಿದೀರಾ, ಅದು ಸಕಾಲಕ್ಕೆ ನಡೀತಿದ್ಯಾ? ಜನರಿಗೆ ಸ್ಪಂದಿಸ್ತಾನೆ ನಡೀತಿದ್ಯಾ? ಅದು ಏನು ನಡೀತಿಲ್ಲ ಅದ್ರಲ್ಲಿ, ಆ ಇಲಾಖೆಯಲ್ಲಿ. ಅದನ್ನೇ ಶಿಟ್ಟಾದ ಕ್ಲೀನ್ ಆಗಿ ಕ್ರಮಬದ್ಧವಾಗಿ ಒಬ್ಬ ಅಧಿಕಾರಿನ ಹಾಕಿ ತಗೊಳ್ಳಿ ಒಂದು ವರದಿಯನ್ನ, ಏನೇ ನಡೀತಿದೆ ಅಂತ ಕೇಳಿ. ಅದ್ ಬಿಟ್ಬಿಟ್ಟು ನೀವು ಹೊಸ ಇಲಾಖೆ ಮಾಡ್ತೀನಿ ಅಂತಿದ್ದೀರಾ. ಅದಕ್ಕೊಬ್ಬ ಸಚಿವ, ಒಬ್ಬ DC, ಅವನ ಜೊತೆಗೆ ಏನೇನಂದ್ರೆ ಅದ್ರಲ್ಲೂ ಸಹ ಲಂಚ ತಗೊಳ್ಳೋದು ಪ್ರಾರಂಭಿಸ್ತಾರೆ. ದಯವಿಟ್ಟು ಇರುವಂತ ಇಲಾಖೆಗಳಿಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಬನ್ನಿ. ಖುದ್ದಾಗಿ ನೀವಾಗಿ ಒಂದು ವಿಸಿಟ್ ಹಾಕಿ ಇಲಾಖೆಗಳಿಗೆ. ಸಚಿವರುಗಳು, ನೀವು ಉಸ್ತುವಾರಿ ಸಚಿವರುಗಳು ಹೋಗಿ ಇಲಾಖೆಗಳಿಗೆ. ನೀವೇ ಶಾಮೀಲಾಗಕ್ಕೆ ಹೋಗ್ಬಿಡಿ ಸ್ವಾಮಿ, ನೀವೇ ಶಾಮೀಲಾಗಕ್ಕೆ ಹೋಗ್ಬಿಡಿ. ಜನರ ಸಮಸ್ಯೆ ಆಲಿಸಿ. ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಜಿಡ್ಡು ಎಷ್ಟು ಉಜ್ಜಿದ್ರು ಹೋಗಲ್ಲ, ಅವು ದಾಹ ತೀರಲ್ಲ. ಲಂಚಕ್ಕೋಸ್ಕರ ಇರುವಂಥದ್ದು ಲಂಚ ಬಾಕಾಸುರ ಅಂತ ಆಗ್ಬಿಟ್ಟಿದ್ದಾರೆ ಅವರೆಲ್ಲ ಅಧಿಕಾರಿಗಳು. ಸರ್ಕಾರದಲ್ಲಿರುವಂತಹ ನೀವುಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಈ ಇಲಾಖೆ ಎಷ್ಟರ ಮಟ್ಟಿಗೆ ನೀವು ತಂದು ಜಾರಿಗೆ ತತ್ತಿರೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಈ ಇಲಾಖೆ ಬೇಡ ಅನಿಸುತ್ತೆ. ಒಬ್ಬ ಉಸ್ತುವಾರಿ ಸಚಿವ ಆಗ್ಬೋದು ಅಥವಾ ಇದಕ್ಕೆ DC ಆಗ್ಬೋದು, ಅದಕ್ಕೆ ಬೇರೆ ಸಪ್ರೇಟು ವ್ಯರ್ಥ ಸಮಯ ವೇಸ್ಟ್ ಅದು ಮಾಡಿ ಅದರಿಂದ ಏನಾಗುತ್ತೆ, ಏನು ವ್ಯರ್ಥ ಅಂತ ಏನು ಗೊತ್ತಿಲ್ಲ ನಿಮ್ಗೆ, ತಂದ್ಬಿಡ್ತೀರಾ. ಇರುವಂಥದ್ನೇ ತಗೊಬನ್ನಿ. ಇರುವಂಥ ಇಲಾಖೆಗಳನ್ನ ಒಂದಿಷ್ಟು ಹಾಕಿ ಕಟ್ಟುನಿಟ್ಟಿನ ಕ್ರಮ. ಜನರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋದಕ್ಕಾಗುತ್ತೆ ಆ ಇಲಾಖೆಗಳಿಂದ, ಏನಾಗ್ತಿಲ್ಲ ಅಂತ. ಅದ್ ಬಿಟ್ಬಿಟ್ಟು ನೀವು ಹೊಸದಾಗಿ ತರ್ತೀನಿ ಅಂತ ಹೋಗ್ತಾ ಇದ್ರಿ ಇಲಾಖೆ. ಖಂಡಿತವಾಗಿ ಇದರಿಂದ ಏನು ಆಗಲ್ಲ ಅಂತ ನಮ್ಮ ಸುದ್ದಿ ವಿಚಾರದಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.